ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ವ್ಲಾಗ್. ನಾವಿವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿ ಆದಂತಹ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದಾದಂತಹ ಒಂದು ಮಸಾಲ ರೈಸ್ ರೆಸಿಪಿಯನ್ನು ನೋಡೋಣ. ಈ ಮಸಾಲ ರೈಸ್ ರೆಸಿಪಿ ಮಾಡೋಕ್ಕೆ ಹೆಚ್ಚೋದು ತರಕಾರಿಗಳನ್ನ ಹೆಚ್ಕೊಳೋದು ತುಂಬ ಸಾಮಾನು ಅದೆಲ್ಲ ಏನು ಬೇಕಾಗಲ್ಲ. ಸಿಂಪಲ್ಲಾಗಿ ಮಾಡ್ಕೋಬೋದು. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಇದನ್ನು ಮಾಡೋಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮುಂಚೆ ನಾವು ಮಿಕ್ಸರಿಗೆ ಹಾಕ್ಕೋಬೇಕು ಸಾಮಾನನ್ನು. ಒಂದು ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, ಒಂದು ಸ್ವಲ್ಪನೇ ಮೆಣಸಿನ ಕಾಳು ಹಾಕ್ಕೋಬೋದು. ಒಂದು 5ರಿಂದ 6 ಸಾಕು. ಒಂದು ಸ್ವಲ್ಪ ಜೀರಿಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣಂತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೇಲೇ ರೆಡಿ ಮಾಡ್ಕೊಂಡಿರ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣಂತೆ. ಈಗ ತುರಿದಿಟ್ಕೊಂಡಿರೋಂತಹ ತೆಂಗಿನ ತುರಿಯನ್ನು ಹಾಕೋಣಂತೆ. ನೀವು ಯಾವ ಪ್ರಮಾಣದಲ್ಲಿ ಅಕ್ಕಿಯನ್ನು ತೊಗೊಂಡಿರ್ತೀರೋ ಮಾಡೋಕ್ಕೆ ರೈಸ್, ಅದನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾವು ಇಟ್ಕೊಂಡಿರೋಂತಹ ಮೆಣಸಿನ್ಕಾಯನ್ನು ಹೆಚ್ಚಿ ಹಾಕ್ಕೊಳ್ಳೋಣಂತೆ. ನಾವಿಲ್ಲಿ ಖಾರ ಕಡಿಮೆ ಇರೋಂಥ ಮೆಣಸಿನ್ಕಾಯಿ ಬಳಸೋದ್ರಿಂದ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ನೀವು ತುಂಬ ಖಾರ ಇರೋದನ್ನು ಬಳಸಿದ್ದೀರಾ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಿಮ್ಮ ಅಳತೆಗೆ ನೋಡ್ಕೊಂಬಿಟ್ಟು ನೀವು ಹಾಕ್ಕೋಬೋದು, ಹೆಚ್ಚು ಕಡಿಮೆ ಮಾಡ್ಕೋಬಹುದು ಐಟಮ್ಸ್ನ. ಈಗ ನೋಡಿ, ನಾವು ಮಿಕ್ಸರ್ ಮಾಡ್ಕೊಂಡು ಆಗಿದೆ, ಎಷ್ಟು ಚೆನ್ನಾಗಿ ನೈಸಾಗಿ ಬಂದಿದೆ. ಈಗ ಇದನ್ನು ಕುಕ್ಕರ್ ಇಟ್ಕೊಂಡ್ಬಿಟ್ಟು ನಾವು ಮಾಡೋಕ್ಕೆ ಶುರು ಮಾಡೋಣಂತೆ. ಗ್ಯಾಸ್ ಹತ್ತಿಸ್ಬಿಟ್ಟು ಕುಕ್ಕರನ್ನು ಇಡೋಣ. ಈ ಕುಕ್ಕರಿಗೆ ನಾವು ಸ್ವಲ್ಪ ಎಣ್ಣೆ ಮತ್ತು ತುಪ್ಪವನ್ನು ಹಾಕಬೇಕು. ನಾವು ಬರೀ ತುಪ್ಪ ಹಾಕಾದರೂ ಮಾಡ್ಕೋಬೋದು, ಇಲ್ಲ ಎಣ್ಣೆ ಹಾಕಾದರೂ ಮಾಡ್ಕೋಬೋದು. ಇದು ರೈಸ್ ಚೆನ್ನಾಗಿ ಟೇಸ್ಟಾಗಿ ಬರಬೇಕು ಅನ್ನೋದಾದರೆ ಎಣ್ಣೆ ಜೊತೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದರೆ ಒಳ್ಳೆಯದು. ಈಗ ಗೋಡಂಬಿಯನ್ನು ಹಾಕ್ಕೊಳ್ಳೋಣಂತೆ. ಗೋಡಂಬಿ ಸ್ವಲ್ಪ ಕೆಂಪಗಾದ ನಂತರ ನಾವು ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣಂತೆ. ನೋಡಿ, ಈಗ ಗೋಡಂಬಿ ಆಗಿದೆ. ಈಗ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಇದೆರಡು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದ ನಂತರ ನಾವು ಮಿಕ್ಸಿ ಏನು ಮಾಡಿಟ್ಕೊಂಡಿದ್ವೋ ಆ ಮಸಾಲೆನ ಹಾಕ್ಕೋಬೇಕು. ಈಗ ಮಿಕ್ಸಿಯಲ್ಲಿರೋಂತಹ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ಮನೇಲಿ ಮಾಡ್ತಾ ಇರುವಾಗ ಹೊರಗಡೆಯಿಂದ ಬರೋರಿಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಘಮ ಘಮ ಸ್ಮೆಲ್ ಬರ್ತಿದೆ ಅಂತ. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು, ಯಾಕಂದರೆ ಹಸಿ ವಾಸನೆ ಹೋಗಬೇಕು. ಕೊಬ್ಬರಿದು ಮಸಾಲೆದೆಲ್ಲ ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಈಗ ನಾವು ಇದಕ್ಕೆ ಇಟ್ಕೊಂಡಿರೋಂತಹ ಹಸಿ ಬಟಾಣಿ ಬಳಸ್ತಾ ಇದ್ದೀನಿ. ನೀವು ಹಸಿ ಇದ್ದರೆ ಹಾಕ್ಕೋಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನಾವು ಅಕ್ಕಿನ ತೊಳೆದು ಇಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಈಗ ನಾವು ಮನೇಲೆ ಮಾಮೂಲು ಬಳಸೋಂತಹ ಅಕ್ಕಿ ಇಟ್ಕೊಂಡಿದ್ದೀನಿ. ನಾನೇನು ಬಾಸುಮತಿ ರೈಸನ್ನು ಬಳಸಲ್ಲ. ಇದಕ್ಕೆ ಬೇಕಿದ್ದರೆ ಹಾಕ್ಕೋಬೋದು, ಆಪ್ಷನಲ್, ನಮ್ಗೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾವು ಮನೇಲಿ ಪ್ರತಿನಿತ್ಯ ಬಳಸೋ ಅಂಥ ಅಕ್ಕಿನೇ ನಾನು ಬಳಸ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ನಾವು ಇದಕ್ಕೆ ಮೆಜರ್ಮೆಂಟಾಗಿ ನೀರನ್ನು ಅಳೆದಿಟ್ಕೊಂಡಿದ್ದೆ. ಅದು 1ಕ್ಕೆ 3 ಹಾಕ್ಕೋಬೋದು. ಸ್ವಲ್ಪ ನಮ್ಗೆ ಉದುರು ಜಾಸ್ತಿ ಆಗಬೇಕು, ಉದುರಾಗಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅದಕ್ಕೆ ನೋಡ್ಕೊಂಬಿಟ್ಟು ನೀವು ಉಪ್ಪು ಹಾಕಿ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ತಾ ಇದ್ದೀನಿ. ಇದು ಒಂದು 2 ವಿಷಲ್ ಬಂದರೆ ಸಾಕು, ಅಥವಾ ಎರಡು ವಿಷಲ್ ಆದಮೇಲೆ ಒಂದು ನಿಮಿಷ ಬಿಟ್ಟು ನೀವು ಆಫ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅರಳಿ ಬಂದಿರುತ್ತೆ ರೈಸು. ನೋಡಿ, ಈಗ ನಮ್ಮದು ರೈಸ್ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿರ ಹಾಗೆ ಕಳೆದೋಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಪ್ಲೀಸ್ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್, ಶೇರ್, ಕಮೆಂಟ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.